ವೆಂಕಟಾದ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಕಾಯ್ತಾ ಇದ್ರು. ಆದ್ರೆ ಸೂರ್ಯರಶ್ಮಿ ಸ್ಪರ್ಶ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ದೇವಸ್ಥಾನದ ದೀಕ್ಷಿತರಾಗಿರುವಂತಹ ಸೋಮಸುಂದರ ದೀಕ್ಷಿತರಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸ್ವಾಮಿ ನಮಸ್ತೆ. ಹಲವು ಜನ ಭಕ್ತಾದಿಗಳು ಇವತ್ತು ಬಂದು ಕಾಯ್ತಾ ಇದ್ರು ಸೂರ್ಯರಶ್ಮಿ ಸ್ಪರ್ಶ ಆಗುತ್ತೆ ಅಂತ ಹೇಳಿ. ಆದ್ರೆ ಯಾವುದೇ ರೀತಿ ಕೂಡ ಇವತ್ತು ಸ್ಪರ್ಶ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈ ಜೊತೆಗೆ ಈ ಸಮಯದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಈಗ ಸೂರ್ಯ ನಮಗ್ ಕಾಣಿಸ್ಲಿಲ್ಲ, ಅದು ಪ್ರಕೃತಿಯ ವಿಕೋಪ. ಪ್ರಕೃತಿ ವಿಕೋಪದಿಂದ ನಾವು ನೋಡ್ಲಿಲ್ಲ ಅಂದ್ರೂ ಸೂರ್ಯ ತನ್ನ ಕರ್ಮವನ್ನು ತಾನು ಮಾಡ್ತಾನೆ. ವಿಪರೀತ ಮಳೆ ಬೀಳ್ತಿದೆ, ನಾಳೆ ಬೆಳಗ್ಗೆ 9 ಗಂಟೆ ಕೆಲ್ಸಕ್ಕೆ ಹೋಗ್ಬೇಕು, ಮಳೆ ಬರ್ತಿದೆ ಅಂತ ನಾವು ಫೋನ್ ಮಾಡಿ ಮಳೆ ಬರ್ತಿದೆ ಬರಕ್ಕಾಗಲ್ಲ ಅಂದ್ರೆ ಮನೇಲಿ ಇರು ಅಂತ ಹೇಳ್ತಾರೆ ಅಲ್ವೇ. ನಾವು ಮಳೆಯಲ್ಲಿ ನೆನ್ಕೊಂಡು ಶಾಲು ಓದ್ಕೊಂಡು ಜಮಖಾನ ಹಾಕೊಂಡು ಏನೋ ಮಾಡ್ಕೊಂಡು ಡ್ಯೂಟಿ ಮಾಡ್ತೀವಿ. ಆ ರೀತಿ ಸೂರ್ಯ ಭಗವಂತ ಅವನ ಕರ್ಮವನ್ನ ಇವತ್ತು ಬಂದು ಶಿವನಿಗೆ ಪೂಜೆ ಮಾಡಿ ದಕ್ಷಿಣಾಯನದಿಂದ ಉತ್ತರಾಯಣವನ್ನು ಪ್ರವೇಶ ಮಾಡಿದ್ದಾನೆ. ಯಾವ ಸೂರ್ಯ ಪೂಜೆಯನ್ನು ಮಾಡಿದ ಶಿವಲಿಂಗವನ್ನು ನಾವು ದರ್ಶನ ಮಾಡಿದ್ರೆ ಒಂದು ಸೂರ್ಯನ ಪೂಜೆ, ಒಂದು ಶಿವಲಿಂಗದ ದರ್ಶನ ಎರಡೂ ಆಗೋದ್ರಿಂದ ದೇಶ ಸುಭಿಕ್ಷವಾಗಿರುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು ಇದರಿಂದ ಎದುರಾಗುವುದಿಲ್ಲ ಅಂತ ನೀವು ಹೇಳ್ತಾ ಇರೋದು ಹೇಗೆ? ಯಾವ್ದು ಆಗೋದಿಲ್ಲ ಸಮಸ್ಯೆ. ಈಗ ಜೋರಾಗಿ ಮಳೆ ಬರ್ತಾ ಇದ್ರೆ ನೀವು ಯಾರು ಫೋನ್ ಇಟ್ಕೊಂಡು ಮಾತಾಡಕ್ ಆಗ್ತಿರ್ಲಿಲ್ಲ. ಈಗ ಏನಾಗಿದೆ, ತಂಪಾಗಿದೆ, 4 ಹನಿ ಬಿದ್ದಿದೆ, ಭೂಮಿ ನೆಂದಿದೆ ಅಂದ್ರೆ ಮಂಗಳಕರವಾಗಿದೆ. ಆ ಮಂಗಳಕರವೇ ಇವತ್ತಿನ ಒಂದು ಸೂಚನೆ. ಈ ಹಿಂದೆ ಕೂಡ ಈ ರೀತಿಯಾದಂತಹ ಒಂದು ಸನ್ನಿವೇಶ ಸಂಭವಿಸಿದಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಅವಘಡಗಳಾಗಿತ್ತು. ಆದ್ರೆ ಈ ಬಾರಿ ಕೂಡ ಈ ರೀತಿಯಾಗಿರುವಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದ್ರೆ ನೀವು ಹೇಳ್ತಾ ಇದ್ದೀರಾ ಸೂರ್ಯರಶ್ಮಿ ಸ್ಪರ್ಶ ಆಗಿದೆ ಅಂತ ಹೇಳಿ. ಏನ್ ಹೇಳ್ತೀರಾ ಮುಂದಿನ ಭವಿಷ್ಯದ ಬಗ್ಗೆ? ಆಗಿದೆ. ಸೂರ್ಯ ಲಿಂಗದ ಮೇಲೆ ಎಷ್ಟೊತ್ತು ಇರ್ತಾನೆ ಅನ್ನೋದ್ರ ಮೇಲೆ ನಾವು ಭವಿಷ್ಯ ಹೇಳಕ್ಕಾಗ. ಪಂಚಾಂಗ ಇಲ್ದಿರ ಭವಿಷ್ಯ ಹೇಳೋದ್ರೆ ಹೇಗಾಗುತ್ತೆ? ಪಂಚಾಂಗ ಅನ್ನೋದು ತಿಥಿ, ವಾರ, ನಕ್ಷತ್ರ ಎಲ್ಲ ಒಳಗೊಂಡಿರುತ್ತೆ. ನಿಮ್ಮ ನಕ್ಷತ್ರ, ನಿಮ್ಮ ತಿಥಿ, ನೀವು ಹುಟ್ಟಿದ ವಾರ, ನಿಮ್ಮ ಯಾವ ರಾಶಿ, ಇದ್ರ ಮೇಲೆಲ್ಲ ಕುಂಡಲಿ ಮಾಡಿ ನಾವು ಮಾಡ್ತೀವಿ. ಅದೇ ರೀತಿಗೆ ಸೂರ್ಯದ ಲಿಂಗದ ಮೇಲೆ ಎಷ್ಟು ಬೆಳಕು ಎಷ್ಟೊತ್ತಿತ್ತು ಅಂತ ಗೊತ್ತಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ಬೋದು. ಬಟ್ ಇಲ್ಲಿನ ಪರಿಸರವನ್ನು ಕಂಡಾಗ ಎಲ್ಲ ತಂಪಾಗಿರೋದ್ರಿಂದ ದೇಶ ಸುಭಿಕ್ಷವಾಗಿರ್ಲಿ ಅಂತ ಪ್ರಾರ್ಥನೆ. ಅವಾಗಲೇ ಮಾತನಾಡ್ತಾ ಕೆಲವೊಂದಿಷ್ಟು ಜಲದ ಬಗ್ಗೆ ಸಮಸ್ಯೆಗಳು ಆಗಬಹುದು ಎನ್ನುವಂತ ಒಂದು ಮುನ್ಸೂಚನೆ ಹೇಳಿದ್ರಿ. ಯಾವ ರೀತಿಯಾಗಿ ಸಮಸ್ಯೆಗಳು ಸಂಭವಿಸಿದೆ? ನಮ್ಗೆ ಜಲ ಕಣಿಸಿದೆಯಲ್ಲ, ಕಣಿಸಿ ತಂಪಾಗಿದೆ ಅಂದ್ರೆ ಭೂಮಿ ಹದವಾಗಿರುತ್ತೆ, ರೈತನಿಗೆ ಬಹಳ ಅನುಕೂಲವಾಗಿರುತ್ತೆ. ಆದ್ರಿಂದ ಈ ವರ್ಷ ಏನು ಒಳ್ಳೆ ಬೆಳೆ ಎಲ್ಲ ನಡೆದಿದೆಯೋ ಅದೇ ರೀತಿ ಮುಂದಿನ ವರ್ಷದವರೆಗೂ ಒಳ್ಳೆ ಬೆಳೆ ಆಗ್ಲಿ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಸ್ಪರ್ಶ ಆಗಿದೆ, ಆದ್ರೂ ನಮ್ಗೆ ಅದು ಗೋಚರ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದೇವರಿಗೆ ಏನಾದ್ರು ವಿಶೇಷವಾದಂತಹ ಪೂಜೆಗಳನ್ನ ಮಾಡುವಂತಹ ಏನು ಮಾಡೋ ಆಗಿಲ್ಲ. ಯಾಕೆಂದ್ರೆ ಸೂರ್ಯರಶ್ಮಿ ಸ್ವಾಮಿನ ಪೂಜೆ ಮಾಡಿದ್ದಾನೆ. ನಾವು ನಿತ್ಯ ಅಭಿಷೇಕ ಪೂಜೆ ಎಲ್ಲ ಮಾಡಿದೀವಿ. 1 ತಿಂಗಳಿಂದ ಧನುರ್ಮಾಸದ ಪೂಜೆಯನ್ನು ವಿಶೇಷವಾಗಿ ನಡೆಸ್ಕೊಂಡ್ ಬಂದಿದ್ದೀವಿ. ನಾಳೆ ಬೆಳಗಿಂದ ನಿತ್ಯ ಪೂಜೆ, ಸೂರ್ಯೋದಯ ನಂತರ ಪೂಜೆಯನ್ನು ಮಾಡ್ಕೊಂಡ್ ಬರ್ತೀವಿ. ಎಲ್ಲರೂ ಕ್ಷೇಮವಾಗಿರ್ಲಿ ಅಂತ ನಾನು ಎಲ್ಲರನ್ನೂ ಸೇರಿಸಿ ಸ್ವಾಮಿ ಹತ್ರ ಪ್ರಾರ್ಥನೆ. ಏನೇ ಆದ್ರೂ ಕೂಡ ಭಕ್ತರಲ್ಲಿ ಒಂದು ಭಯ ಇರುತ್ತೆ. ಸ್ವಾಮಿ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ ಭಕ್ತರಿಗೋಸ್ಕರ? ಯಾರು ಭಯ ಬೀಳ್ಬೇಕಾದ ಒಂದು ಸ್ಥಿತಿ ಇಲ್ಲ. ಏನ್ ಭಯ ಬೀಳ್ಬೇಕು, ಯಾಕೆ ಭಯ ಬೀಳ್ಬೇಕಾಯ್ತು? ಎಲ್ಲೋ ದೊಡ್ಡ ಸಿಡ್ಲೊಡಿತು, ದಡಬಡ ಅಂತ ಗುಡುಗು ಬಂತು, ಮಿಂಚು ಬಂತು. ಆ ಮಳೆಯಲ್ಲಿ ನಾವು ದೇವ್ರನ್ನ ಕೂಡ ನೋಡಕ್ಕಾಗ್ಲಿಲ್ಲ ಅಂತ ಪರಿಸ್ಥಿತಿ ಏನಾದ್ರೂ ಬಂದಿದ್ದಿದ್ರೆ ಆಗೆಲ್ಲ ಭಯ ಬೀಳ್ಬೇಕಾಗಿತ್ತು. ಈಗ ಎಷ್ಟು ತಂಪಾಗಿದೆ. ಸೆಕೆಯಲ್ಲಿ ದೇವ್ರ ಹತ್ರ ನೋಡೋದಕ್ಕಿಂತ ತಂಪಾಗಿರೋದ್ರಲ್ಲಿ ನೋಡುವಾಗ ಮನಸ್ಸು ತಂಪಾಗುತ್ತೆ, ಸ್ವಾಮಿನೂ ತಂಪಾಗಿರ್ತಾರೆ. ಎರಡು ಪರಸ್ಪರಂ ಭಾವಯಂತಂ. ಧನ್ಯವಾದಗಳು ಸ್ವಾಮಿ. ಇದಿಷ್ಟು ಸೋಮಸುಂದರ ದೀಕ್ಷಿತರ ಮಾತುಗಳು. ಯಾವುದೇ ರೀತಿಯಾಗೂ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೂರ್ಯರಶ್ಮಿಯ ಸ್ಪರ್ಶ ಆಗಿದೆ, ಆದ್ರೆ ನಮ್ಗೆ ಸದ್ಯಕ್ಕೆ ಅದು ಗೋಚರಕ್ಕೆ ಕಂಡು ಬಂದಿಲ್ಲ ಅಂತ ಹೇಳಿ ದೀಕ್ಷಿತರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು.